ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋ ಪೋಶ್ಚರ್ ಕರೆಕ್ಷನ್ ಬಗ್ಗೆ ಆಗಿರುತ್ತೆ. ಅಂದರೆ ನಾವು ಯಾವ ರೀತಿ ನಾವು ನಿಂತ್ಕೋಬೇಕು ಮತ್ತು ಕುತ್ಕೋಬೇಕು ಅಂತ ಹೇಳಿಬಿಟ್ಟು ಈ ಒಂದು ಅಂಶ ತಿಳ್ಕೊಬೇಕಂದ್ರೆ ನಾವು ಮೇನಾಗಿ 4 ಪಾಯಿಂಟ್ಸ್ ಮೇಲೆ ನಾವು ಗಮನ ಕೊಡಬೇಕಾಗುತ್ತೆ. ಮೊದಲನೇ ಭಾಗದಲ್ಲಿ, ಈ ವಿಡಿಯೋದ ಮೊದಲನೇ ಭಾಗದಲ್ಲಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಗುಡ್ ಪೋಶ್ಚರ್ ಮತ್ತು ಬ್ಯಾಡ್ ಪೋಶ್ಚರ್ ಹೇಗೆ ಗೊತ್ತಾಗುತ್ತೆ, ನಾವು ಸರಿಯಾಗಿ ನಿಂತ್ಕೊಂಡಿದ್ದೀವಿ ಕುತ್ಕೊಂಡಿದ್ದೀವಿ ಅಂತ, ನಮ್ಮ ಭಂಗಿ ಕರೆಕ್ಟ್ ಇದೆನಾ ಇಲ್ಲ ಅಂಥೇಳಿ. ಸೊ ಡಿಫ್ರೆನ್ಸ್ ನಮಗೆ ಹೇಗೆ ಗೊತ್ತಾಗುತ್ತೆ, ಸೊ ಅದನ್ನು ನಾನು ಮೊದಲನೇ ಭಾಗದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಎರಡನೆಯ ಭಾಗದಲ್ಲಿ ನಾವು ತಪ್ಪು ಭಂಗಿಯಲ್ಲಿ ನಾವು ಯಾವಾಗ ನಿಂತ್ಕೊತೀವಲ್ಲ, ನಮ್ಮದು ಬ್ಯಾಡ್ ಪೋಶ್ಚರ್ ಇದ್ದಾಗ ಯಾವ ಸಮಸ್ಯೆಗಳು ನಾವು ಫೇಸ್ ಮಾಡಬೇಕಾಗುತ್ತೆ ಅಂಥೇಳಿ ನಾನು ಸೆಕೆಂಡ್ ಪಾರ್ಟಲ್ಲಿ ಹೇಳ್ತೀನಿ. ಥರ್ಡ್ ಪಾರ್ಟಲ್ಲಿ ಈ ಒಂದು ಬ್ಯಾಡ್ ಪೋಶ್ಚರ್ ಯಾವಾಗ ಇರುತ್ತಲ್ಲ ಅದು ನಾವು ಹೇಗೆ ಡಿಟೆಕ್ಟ್ ಮಾಡೋದು, ನಾವು ಹೇಗೆ ಕಂಡುಹಿಡ್ಕೋಬೋದು ಅಂಥೇಳಿ ನಾನು ಥರ್ಡ್ ಪಾರ್ಟಲ್ಲಿ ನಿಮಗೆ ಹೇಳ್ತೀನಿ. ನಾಲ್ಕನೇ ಭಾಗದಲ್ಲಿ ಕೆಲವು ಎಕ್ಸಸೈಸ್ಗಳನ್ನು ನಿಮಗೆ ತಿಳಿಸ್ತೀನಿ, ಸೊ ದಟ್ ನಿಮಗೆ ಈ ರೀತಿ ಬ್ಯಾಡ್ ಪೋಶ್ಚರಿಂದ ನಿಮಗೆ ಹೊರಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ನಾವು ವಿಡಿಯೋದ ಮೊದಲನೇ ಭಾಗಕ್ಕೆ ಮೂವ್ ಆಗೋಣ. ಅದು ಡಿಫ್ರೆನ್ಸ್ ಬಿಟ್ವೀನ್ ಗುಡ್ ಪೋಶ್ಚರ್ ಮತ್ತು ಬ್ಯಾಡ್ ಪೋಶ್ಚರ್ ಅಂತ ಹೇಳ್ಬಿಟ್ಟು. ಸೊ ಗುಡ್ ಪೋಶ್ಚರ್ ಹೇಗಿರುತ್ತೆ ಅಂತ ಅಂದರೆ, ಈಗ ನಾನು ಹೇಗೆ ನಿಂತ್ಕೊಂಡಿದ್ದೀನಲ್ಲ, ಇದಕ್ಕೆ ನಾನು ಗುಡ್ ಪೋಶ್ಚರ್ ಅಂತಲೇ ಹೇಳ್ತೀನಿ. ಸೊ ಯಾಕೆ ಅಂದರೆ ನನ್ನ ಕಿವಿ ಮತ್ತು ನನ್ನ ಭುಜದ ಒಂದು ಡಿಸ್ಟೆನ್ಸ್ ಏನಿದೆಯಲ್ಲ ಇದು ಒಂದೇ ಲೈನಲ್ಲಿದೆ. ಸೊ ನೀವು ನೋಡ್ತಾ ಇರ್ಬೋದು ಈ ಪಿಕ್ಚರಲ್ಲಿ. ಸೊ ಯಾವ ರೀತಿ ಕಿವಿ ಮತ್ತು ಭುಜದ ಡಿಸ್ಟೆನ್ಸ್ ಯಾವ ರೀತಿ ಒಂದೇ ಲೈನಲ್ಲಿದೆ ಅಲ್ಲ, ಸೊ ಇದಕ್ಕೆ ಗುಡ್ ಪೋಶ್ಚರ್ ಅಂತ ಹೇಳ್ಬೋದು. ಮತ್ತು ಬ್ಯಾಡ್ ಪೋಶ್ಚರ್ ಹೇಗಿರುತ್ತೆ ಅಂತ ಅಂದರೆ, ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರೋ ಹಾಗೆ ಏನಾಗುತ್ತೆ, ಇಲ್ಲಿ ಶೋಲ್ಡರ್ಸ್ಗಳು ಡ್ರಾಪ್ ಆಗಿದೆ ಮತ್ತು ಬ್ಯಾಕ್ ಏನಿದೆಯಲ್ಲ, ಸೊ ಸ್ಪೈನ್ ಏನಿದೆಯಲ್ಲ ಅದು ಕರ್ವ್ ಶೇಪ್ ತಗೊಂಡಿದೆ ಮತ್ತು ಈವನ್ ಕತ್ತು ಕೂಡ ಬಾಗಿದೆ. ಸೊ ಇದಕ್ಕೆ ನಾವು ಬ್ಯಾಡ್ ಪೋಶ್ಚರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನಾಗುತ್ತೆ, ನಮ್ಮ ಚೆಸ್ಟ್ ಮಸಲ್ಸ್ಗಳು ಏನಿದೆಯಲ್ಲ ಅಲ್ಲಿ ಸ್ಟಿಫ್ನೆಸ್ ಇರುತ್ತೆ ಮತ್ತು ಶೋಲ್ಡರ್ಸ್ ಏನಿದೆಯಲ್ಲ ಅದು ಕೂಡ ಸ್ಟಿಫ್ ಆಗಿರುತ್ತೆ. ಸೊ ಈ ಒಂದು ಕಂಡೀಷನ್ನ ನಾವು ಬ್ಯಾಡ್ ಪೋಶ್ಚರ್ ಅಂತ ಹೇಳ್ಬೋದು. ಬನ್ನಿ ಈಗ ನಾವು ವಿಡಿಯೋದ ಸೆಕೆಂಡ್ ಪಾರ್ಟ್ಗೆ ಮೂವ್ ಆಗೋಣ. ಅದು ಈ ಒಂದು ಬ್ಯಾಡ್ ಪೋಶ್ಚರ್ನಿಂದಾಗಿ ಯಾವ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾವು ಯಾವಾಗ ಬ್ಯಾಡ್ ಪೋಶ್ಚರಲ್ಲಿ ಕಂಟಿನ್ಯೂಸ್ ಆಗಿರ್ತೀವಲ್ಲ, ನಮ್ಮ ಶೋಲ್ಡರ್ಸ್ಗಳು ಡ್ರಾಪ್ ಆಗಿರುತ್ತೆ ಮತ್ತು ನಮ್ಮ ಸ್ಪೈನ್ ಕರ್ವ್ ಆಗಿರುತ್ತೆ. ಇವನ್ ನಮ್ಮ ನೆಕ್ ಮಸಲ್ಸ್ಗಳು ಏನಿದೆಯಲ್ಲ ಸ್ಟಿಫ್ನೆಸ್ನಿಂದಾಗಿ ಏನಾಗುತ್ತೆ, ನಮಗೆ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ತಲೆನೋವು ಬಂದುಬಿಡುತ್ತೆ. ಸೊ ಮೊದಲನೆಯ ಪ್ರಾಬ್ಲಮ್ ಅಂತ ಅಂದರೆ ಅದು ಹೆಡ್ಏಕ್ ಅಂತ ಹೇಳ್ಬೋದು. ಎರಡನೆಯ ಪ್ರಾಬ್ಲಮ್ ಅಂತ ಅಂದರೆ ಅದು ಬ್ಯಾಕ್ ಪೇನ್. ನಾವು ಕಂಟಿನ್ಯೂಸ್ ಆಗಿ ಯಾವಾಗ ಬ್ಯಾಡ್ ಪೋಶ್ಚರಲ್ಲಿ ನಾವು ಇರ್ತೀವಲ್ಲ ಆವಾಗ ನಮಗೆ ಏನಾಗುತ್ತೆ, ಲೋಯರ್ ಬ್ಯಾಕ್ ಪೇನ್ ಬರ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಇನ್ನೂ ಕಾಮನ್ ಆದಂತಹ ಪ್ರಾಬ್ಲಮ್ ಅಂದರೆ ಅದು ಹರ್ನಿಯೇಟೆಡ್ ಡಿಸ್ಕ್ ಅಂತ ಹೇಳ್ಬೋದು. ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಸಮಸ್ಯೆ ಕೂಡ ಬ್ಯಾಡ್ ಪೋಶ್ಚರ್ನಿಂದ ಉಂಟಾಗುತ್ತೆ. ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಕೈಫೋಸಿಸ್ ಅಂತ ಹೇಳ್ಬಿಟ್ಟು. ಈ ಒಂದು ಕಂಡೀಷನ್ಗೆ ಹಂಚ್ ಬ್ಯಾಕ್ ಅಂತ ಕೂಡ ಕರೀತಾರೆ. ಇಲ್ಲಿ ನೀವು ನೋಟಿಸ್ ಮಾಡ್ಬೋದು, ನಮ್ಮ ಸ್ಪೈನ್ ಏನಿದೆಯಲ್ಲ ಅದು ಕರ್ವ್ ಶೇಪ್, ಸೊ ಕರ್ವ್ ಆಗಿಬಿಟ್ಟಿರುತ್ತೆ. ಸೊ ನಮ್ಮ ಸ್ಪೈನ್ ಏನಿದೆಯಲ್ಲ ಇಲ್ಲಿಂದ ಏನಾಗುತ್ತೆ, ಈ ಒಂದು ಕರ್ವ್ ಶೇಪ್ ತಗೊಳುತ್ತೆ. ಸೊ ಈ ಒಂದು ಕಂಡೀಷನ್ಗೆ ಕೈಫೋಸಿಸ್ ಅಂತ ಹೇಳಿ ಕರೀತಾರೆ. ಈ ಒಂದು ಕಂಡೀಷನ್ ಕೂಡ ಏನಾಗುತ್ತೆ, ಬ್ಯಾಡ್ ಪೋಶ್ಚರ್ನಿಂದ ಉಂಟಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಯಾವಾಗ ನಾವು ಈ ಒಂದು ಬ್ಯಾಡ್ ಪೋಶ್ಚರಲ್ಲಿ ನಾವು ನಡಿಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಏನಾಗುತ್ತೆ, ನಮ್ಮ ಹೈಟ್ ಸಾಮಾನ್ಯವಾಗಿ ಏನಿರುತ್ತಲ್ಲ ನಮ್ಮ ಹೈಟ್ಗಿಂತ ನಾವೇನಾಗ್ತೀವಿ, ಶಾರ್ಟ್ ಆಗಿ ಕಾಣಿಸ್ತೀವಿ. ಸೊ ಈ ಪ್ರಾಬ್ಲಮ್ ಕೂಡ ಬ್ಯಾಡ್ ಪೋಶ್ಚರ್ನಿಂದ ಉಂಟಾಗುತ್ತೆ. ಹಾಗಿದ್ರೆ ಈ ಒಂದು ಬ್ಯಾಡ್ ಪೋಶ್ಚರ್ನ ಕಾರಣಗಳು, ಕಾಸಸ್ಗಳು ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೀಗ ತಿಳಿಸ್ತೀನಿ. ಮೊದಲನೇ ಕಾರಣ ಬಂದುಬಿಟ್ಟು ಅದು ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ನಮ್ಮ ಜೀವನ ಶೈಲಿಯಲ್ಲಿ ನಾವು ಯಾವಾಗ ಕಂಟಿನ್ಯೂಸ್ ಆಗಿ ಮೊಬೈಲ್ ಫೋನ್ಗಳ ಬಳಕೆ ಮಾಡ್ತೀವಿ, ಲ್ಯಾಪ್ಟಾಪ್ ವರ್ಕ್ ಮಾಡ್ತೀವಿ, ಈವನ್ ಡ್ರೈವಿಂಗಲ್ಲಿ ಕೂಡ ಏನಾಗುತ್ತೆ, ನಮ್ಮ ಪೋಶ್ಚರ್ ಏನಿದೆಯಲ್ಲ ಅದು ಸರಿಯಾಗಿರೋದಿಲ್ಲ. ಸೊ ನೀವು ನೋಟಿಸ್ ಮಾಡ್ಬೋದು, ಈ ರೀತಿ ಫೋನನ್ನು ನಾವು ಯಾವ ರೀತಿ ಕಂಟಿನ್ಯೂಸ್ ಆಗಿ ನಾವು ಈ ರೀತಿ ಕತ್ತನ್ನು ಹಿಂಗೆ ಬಗ್ಸ್ಬಿಟ್ಟು ನೋಡ್ತೀವಿ, ನಮ್ಮ ಶೋಲ್ಡರ್ಸ್ ಡ್ರಾಪ್ ಆಗಿರುತ್ತೆ, ನಮ್ಮ ನೆಕ್ ಮಸಲ್ಸ್ಗಳು ಸ್ಟಿಫ್ ಆಗೋಗುತ್ತೆ. ಸೊ ಇದು ಕೂಡ ಏನಾಗುತ್ತೆ, ಬ್ಯಾಡ್ ಪೋಶ್ಚರ್ ಅಂತ ಹೇಳ್ಬೋದು. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡಾಗ ಮತ್ತು ಈ ರೀತಿ ನಾವು ಡ್ರೈವ್ ಮಾಡ್ತಾ ಇರುವಾಗ ಕೂಡ ನಮ್ಮ ಸ್ಪೈನ್ ಏನಿದೆಯಲ್ಲ ಅದು ಕೂಡ ಕರ್ವ್ ಆಗಿರುತ್ತೆ. ಸೊ ಈ ಒಂದು ಪೋಶ್ಚರಲ್ಲಿ ನಾವು ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿದಾಗ ಏನಾಗುತ್ತೆ, ನಮ್ಮದು ಬ್ಯಾಡ್ ಪೋಶ್ಚರ್ ಆಗ್ತಕ್ಕಂಥ ಚಾನ್ಸಸ್ಗಳು ಭಾಳ ಇರುತ್ತೆ. ಮತ್ತು ಈ ಒಂದು ಪೋಶ್ಚರಲ್ಲಿ ಕಂಟಿನ್ಯೂಸ್ ಆಗಿ ಇದ್ದಾಗ ಏನಾಗುತ್ತೆ, ನಮ್ಮ ಬ್ರೈನ್ಗೆ ಸಿಗ್ನಲ್ ಪಾಸ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಪೋಶ್ಚರ್ ಏನಾಗುತ್ತೆ ಇದೇ ರೀತಿ ಆಗೋಗುತ್ತೆ. ಮತ್ತು ನಾನು ಫರ್ದರಾಗಿ ಏನು ಪ್ರಾಬ್ಲಮ್ಸ್ಗಳು ಹೇಳಿದ್ನಲ್ಲ ಅದು ಅಗ್ರಿವೇಟ್ ಆಗ್ತಾ ಬರುತ್ತೆ. ಬನ್ನಿ ಈಗ ನಾವು ವಿಡಿಯೋದ ಥರ್ಡ್ ಪಾರ್ಟ್ಗೆ ಮೂವ್ ಆಗೋಣ. ನಾವು ಸರಿಯಾದ ಭಂಗಿಯಲ್ಲಿ ಅಂದರೆ ನಾವು ಗುಡ್ ಪೋಶ್ಚರಲ್ಲಿದ್ದೀವಿ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗುತ್ತೆ ಅಂಥೇಳಿ, ಅದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಇದೆ. ಸೊ ನಾವು ಏನು ಮಾಡಬೇಕಾಗುತ್ತೆ, ಕನ್ನಡಿ ಮುಂದೆ ನಿಂತ್ಕೋಬೇಕಾಗುತ್ತೆ ಮೊದಲನೇದಾಗಿ. ಸೊ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ನಾವು ನ್ಯಾಚುರಲಾಗಿ ಹೇಗೆ ನಿಂತ್ಕೊತೀವಲ್ಲ ಆ ರೀತಿ ನಿಂತ್ಕೋಬೇಕಾಗತ್ತೆ. ಸೊ ಚೀಟಿಂಗ್ ಮಾಡೋಂಗಿಲ್ಲ. ಸೊ ಯಾಕೆಂದರೆ
ನಾವು ನ್ಯಾಚುರಲಾಗಿ ಯಾವಾಗ ನಿಂತ್ಕೊಂಡು ನಾವು ನೋಡ್ತೀವಲ್ಲ ಆವಾಗ ಏನಾಗುತ್ತೆ ನಮ್ಮ ಪೋಸ್ಚರ್ ಕರೆಕ್ಟ್ ಇದೆನಾ ಇಲ್ಲ ಅಂಥೇಳಿ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಸೊ ನ್ಯಾಚುರಲಾಗಿ ನೀವು ಹೇಗೆ ನಿಲ್ತೀರಲ್ಲ ಆ ರೀತಿ ನಿಂತ್ಕೊಳ್ಳಿ. ಸೊ ನಾನು ಈ ರೀತಿ ನಿಂತ್ಕೊತೀನಿ. ಸೊ ಇದು ರೈಟ್ ಪೋಸ್ಚರ್, ಗುಡ್ ಪೋಸ್ಚರ್ ಅಂತ ಹೇಳ್ಬೋದು. ಸೊ ಈ ರೀತಿ ನಿಂತ್ಕೊಂಡ್ಬಿಟ್ಟು ಏನು ಮಾಡಬೇಕಾಗುತ್ತೆ, ನಾವು ಮುಷ್ಟಿ ಕಟ್ಟಬೇಕಾಗತ್ತೆ ಈ ರೀತಿ. ಓಕೆ, ಸೊ ಈ ರೀತಿ ಮುಷ್ಟಿ ಕಟ್ಟಿ, ಸೊ ಈ ರೀತಿ ಮುಷ್ಟಿ ಕಟ್ಟಾದಮೇಲೆ ನೀವು ನಿಮ್ಮ ನ್ಯಾಚುರಲ್ ಪೊಸಿಷನಲ್ಲಿ ಈ ರೀತಿ ಮುಷ್ಟಿ ಕಟ್ಟಾದಮೇಲೆ ನೀವು ನಿಮ್ಮ ಥಂಬನ್ನು ಈ ರೀತಿ ಓಪನ್ ಮಾಡಿ. ಸೊ ನಿಮ್ಮ ಥಂಬ್ ಏನಿದೆಯಲ್ಲ ಅದು ನಿಮ್ಮ ಮಿರರ್, ನಿಮ್ಮ ಕನ್ನಡಿ ಮುಂದೆ ಈ ರೀತಿ ಇದ್ದರೆ ಅದು ರೈಟ್ ಪೋಸ್ಚರ್ ಅಂತ ಹೇಳಿಬಿಟ್ಟು. ಸೊ ಯಾವಾಗ ನಿಮ್ಮ ಪೋಸ್ಚರ್ ಏನಿದೆಯಲ್ಲ ಅದು ಬ್ಯಾಡ್ ಪೋಸ್ಚರ್, ಸೊ ತಪ್ಪು ಪೋಸ್ಚರ್ ಆಗಿರುತ್ತಲ್ಲ, ಸೊ ಅವಾಗ ಏನಾಗ್ಬಿಡುತ್ತೆ, ಸೊ ನಿಮ್ಮ ಶೋಲ್ಡರ್ ಡ್ರಾಪ್ ಇರುತ್ತೆ ಮತ್ತು ನಿಮ್ಮ ಕತ್ತು ಕೂಡ ಈ ರೀತಿ ಬಾಗಿರುತ್ತೆ. ಸೊ ಈ ಒಂದು ಪೋಸ್ಚರಲ್ಲಿ ಏನಾಗುತ್ತೆ, ಸೊ ನೀವು ಕೈನ ನೀವು ಈ ರೀತಿ ಫ್ರೀ ಬಿಡ್ತೀರಲ್ಲ, ಸೊ ಫ್ರೀ ಬಿಡಿ ನಿಮ್ಮ ಕೈನ. ಈ ರೀತಿ ನಿಮ್ಮ ಪೋಸ್ಚರ್ ಇದ್ದಾಗ ಏನಾಗುತ್ತೆ, ನೀವು ಮುಷ್ಟಿ ಕಟ್ಟಿ ಈಗ. ಸೊ ಮುಷ್ಟಿ ಕಟ್ಟಿಬಿಟ್ಟು ನಿಮ್ಮ ಥಂಬನ್ನು ಈ ರೀತಿ ಹೊರಗೆ ತೆಗೀರಿ. ಸೊ ಆವಾಗ ನೋಡಿ ನಿಮ್ಮ ಥಂಬ್ ಏನಿದೆಯಲ್ಲ ಇದು ನಿಮ್ಮ ಮಿರರ್ ಮುಂದೆ ಈ ರೀತಿ ಬರಲಿಲ್ದಂಗೆ ಸೊ ಸೈಡ್ ವೈಸ್ಗೆ ಹೋಗಿಬಿಡುತ್ತೆ. ಸೊ ಇದಕ್ಕೆ ಬ್ಯಾಡ್ ಪೋಸ್ಚರ್. ಸೊ ನೀವು ಈ ರೀತಿ ನಿಮ್ಮ ಮನೆಯಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಈ ರೀತಿ ನೀವು ನಿಮ್ಮ ಭಂಗಿ ಏನಿದೆಯಲ್ಲ ಸೊ ಕರೆಕ್ಟ್ ಇದೆನಾ ಇಲ್ಲ ಅಂತ ಹೇಳಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಸೊ ನೀವು ನೋಡ್ಬೋದು ನಿಮ್ಮ ಪೋಸ್ಚರ್ ಏನಿದೆಯಲ್ಲ ಅದು ಕರೆಕ್ಟ್ ಇದ್ದರೆ ಅಂದರೆ ನಿಮ್ಮ ಕಿವಿ ಮತ್ತು ನಿಮ್ಮ ಭುಜದ ಲೈನ್ ಏನಿದೆಯಲ್ಲ ಇದು ಒಂದೇ ಲೈನಲ್ಲಿ ಇರಬೇಕಾಗುತ್ತೆ. ಸೊ ಇದು ಒಂದೇ ಲೈನಲ್ಲಿದ್ದಾಗ ನಿಮ್ಮ ಪೋಸ್ಚರ್ ಕರೆಕ್ಟ್ ಇರುತ್ತೆ. ಆವಾಗ ಏನಾಗುತ್ತೆ, ನೀವು ಮುಷ್ಟಿ ಕಟ್ಟಿಬಿಟ್ಟು ನಿಮ್ಮ ಥಂಬನ್ನ ಈ ರೀತಿ ಹೊರ ಹಾಕಿದಾಗ ಏನಾಗುತ್ತೆ, ನಿಮ್ಮ ಮಿರರ್ ಮುಂದೆ ನಿಮ್ಮ ಥಂಬ್ ಕಾಣಿಸ್ಕೊಳ್ಳುತ್ತೆ. ಸೊ ನಿಮ್ಮ ಪೋಸ್ಚರ್ ಸರಿ ಇಲ್ಲದೆ ಇದ್ದಾಗ ನೋಡಿ, ಸೊ ಏನಾಗುತ್ತೆ ಈ ರೀತಿ, ಸೊ ಈ ರೀತಿ ಬಗ್ದಂಗೆಲ್ಲ ಏನಾಗುತ್ತೆ, ಈ ರೀತಿ ನಿಮ್ಮ ಥಂಬ್ ಆಪೋಸಿಟ್ ಈ ರೀತಿ ಸೈಡ್ ವೈಸಲ್ಲಿ ಬರುತ್ತೆ. ಸೊ ಇದನ್ನು ನೀವು ನೋಟ್ ಮಾಡ್ಕೋಬೋದು. ಸೊ ನಿಮ್ಮ ಪೋಸ್ಚರ್ ಕರೆಕ್ಟ್ ಇದ್ದಷ್ಟು ಈ ರೀತಿ ನಿಮ್ಮ ಥಂಬ್ ಏನಿದೆಯಲ್ಲ ನಿಮ್ಮ ಮಿರರ್ ಮುಂದೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಬಟ್ ನೀವು ಬೇಕಂತಾನೆ ಈ ರೀತಿ ಮಾಡಿಬಿಟ್ಟು ಹೀಗೆ ತೊಗೊಂಡ್ರೆ ಅದು ಚೀಟಿಂಗ್ ಆಗುತ್ತೆ. ಸೊ ನೀವು ನ್ಯಾಚುರಲಾಗಿ ಹೇಗೆ ನಿಂತ್ಕೊತೀರಲ್ಲ ಆ ರೀತಿಯೇ ಈ ರೀತಿ ನಿಂತ್ಕೊಂಡ್ರೆ ಇದೇ ರೀತಿಯೇ ನಿಂತ್ಕೊಂಡು ಮುಷ್ಟಿ ಕಟ್ಟಬೇಕಾಗುತ್ತೆ. ಮುಷ್ಟಿ ಕಟ್ಟಿ ನಿಮ್ಮ ಥಂಬ್ನ ಈ ರೀತಿ ಹೊರಗೆ ತೆಗೆದು ನೀವು ಚೆಕ್ ಮಾಡ್ಕೋಬೋದು. ಬನ್ನಿ ಈಗ ನಾವು ವಿಡಿಯೋದ 4th ಪಾರ್ಟ್ಗೆ ಮೂವ್ ಆಗೋಣ. ಅದು ಕೆಲವು ಎಕ್ಸಸೈಸ್ಗಳನ್ನು ನಿಮಗೆ ನಾನು ತಿಳಿಸ್ತೀನಿ ಈ ಒಂದು ಬ್ಯಾಡ್ ಪೋಸ್ಚರ್ನಿಂದ ನಿಮಗೆ ಹೊರ ಬರಲಿಕ್ಕೋಸ್ಕರ. ಸೊ ಇದನ್ನು ನೀವು ಈ ಎಕ್ಸಸೈಸ್ಗಳನ್ನು ಕಂಟಿನ್ಯೂಸ್ ಆಗಿ 21 ಡೇಸ್ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು ಡೆಫಿನೆಟಾಗಿ ಇದರ ಲಾಭ ಪಡ್ಕೊತೀರ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಂದರೆ, ಎಕ್ಸಸೈಸ್ಗೆ ಬೇಕಾಗಿರ್ತಕ್ಕಂಥದ್ದು ಗೋಡೆ. ಸೊ ಗೋಡೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಈ ಗೋಡೆಯಿಂದ ನಾವೇನು ಮಾಡಬೇಕಾಗುತ್ತೆ, 6 ಇಂಚ್ ಡಿಸ್ಟೆನ್ಸ್ ಅಷ್ಟು ನಾವು ಮುಂದೆ ನಿಂತ್ಕೋಬೇಕಾಗುತ್ತೆ. ಸೊ 6 ಇಂಚಷ್ಟು ಮುಂದೆ ಯಾಕೆ ನಿಂತ್ಕೋಬೇಕಂತ ಅಂದರೆ, ಇಲ್ಲಿ ನಮಗೆ ಏನು ಎಕ್ಸಸೈಸ್ಗಳನ್ನು ನಾನು ನಿಮ್ಗೆ ಹೇಳ್ತೀನಲ್ಲ, ಸೊ ಇದು ನಿಮಗೆ ಕರೆಕ್ಟಾಗಿ ನಿಮಗೆ ಆ ಸ್ಟ್ರೆಚಸ್ ಫೀಲ್ ಆಗಲಿಕ್ಕೋಸ್ಕರ 6 ಇಂಚಷ್ಟು ಡಿಸ್ಟೆನ್ಸ್ ಅಷ್ಟು ನೀವು ಗೋಡೆ ಮುಂದೆ ಈ ರೀತಿ ನಿಂತ್ಕೋಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ 2 ಕಾಲುಗಳು ಏನಿದೆಯಲ್ಲ ಅದು ಕರೆಕ್ಟಾಗಿ ನೆಲದ ಮೇಲೆ ಊರಿರಬೇಕು. ಸೊ ನೆಕ್ಸ್ಟ್ ಬನ್ನಿ ಈಗ ನಾವು ಫಸ್ಟ್ ಎಕ್ಸಸೈಸ್ನ ನಾವು ಸ್ಟಾರ್ಟ್ ಮಾಡೋಣ. ಏನು ಮಾಡಬೇಕಾಗುತ್ತೆ, ನಾವು ಮೊದಲನೇದಾಗಿ ನಮ್ಮ 2 ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಈ ಒಂದು ವಿ ಆಕಾರದಲ್ಲಿ ಈ ರೀತಿ ಈ ಒಂದು ಪೊಸಿಷನಲ್ಲಿ ತೊಗೋಬೇಕು. ನೆಕ್ಸ್ಟ್ ನಮ್ಮ ಫಿಂಗರ್ಸ್ ಏನಿದೆಯಲ್ಲ, ಸೊ ನಮ್ಮ ಫಿಂಗರ್ಸ್ಗಳ ಜಾಯಿಂಟ್ಸ್ ಏನಿದೆಯಲ್ಲ, ಸೊ ಈ ಜಾಯಿಂಟ್ಸ್ಗಳನ್ನು ನಾವು ಈ ರೀತಿ ಬ್ಯಾಕ್ವರ್ಡ್ಸ್ ನಮ್ಮ ವಾಲ್ಸ್ ಗೋಡೆ ಏನಿದೆಯಲ್ಲ ಈ ರೀತಿ ಟಚ್ ಮಾಡಬೇಕಾಗುತ್ತೆ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. 1 2 3 4 5 6 7 8 9 10 ಮತ್ತು ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್. ಸೊ ಈ ಒಂದು ಎಕ್ಸಸೈಸ್ನ ನೀವು ಕಂಟಿನ್ಯೂಸ್ ಆಗಿ ಒಂದು 2 ರೌಂಡ್ಸ್ ಪ್ರಾಕ್ಟೀಸ್ ಮಾಡಿ 10 ಕೌಂಟ್ಸ್ ಅಷ್ಟು. ಬನ್ನಿ ಈಗ ನಾನು ನೆಕ್ಸ್ಟ್ ಎಕ್ಸಸೈಸ್ ನಿಮಗೆ ಹೇಳ್ಕೊಡ್ತೀನಿ. ಅದು W ಆಕಾರದಲ್ಲಿ. ಸೊ ಈ ರೀತಿ W ಆಕಾರದಲ್ಲಿ ನಮ್ಮ 2 ಕೈಗಳನ್ನು ಈ ರೀತಿ ತೊಗೋಬೇಕಾಗತ್ತೆ ಈ ರೀತಿ. ನೆಕ್ಸ್ಟ್ ಸೇಮ್ ಆ್ಯಸ್ ಯೂಶ್ವಲ್ ನಾನೇನು ಹೇಳಿದ್ನಲ್ಲ, ಈ ರೀತಿ ನಮ್ಮ ಫಿಂಗರ್ ಜಾಯಿಂಟ್ಸ್ ಏನಿದೆಯಲ್ಲ ಅದನ್ನು ನಾವು ಗೋಡೆಗೆ ಟಚ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಬ್ಯಾಕ್ವರ್ಡ್ಸ್ ಈ ರೀತಿ ಟಚ್ ಮಾಡಬೇಕು. ಸೊ ಇಲ್ಲಿ 10 ಕೌಂಟ್ಸ್ ಮಾಡೋಣ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. 1 2 3 4 5 6 7 8 9 10 ರಿಲ್ಯಾಕ್ಸ್. ಸೊ ನೋಡಲಿಕ್ಕೆ ತುಂಬ ಸಿಂಪಲ್ ಆದಂತಹ ಎಕ್ಸಸೈಸ್ ಅಂತ ಅನಿಸುತ್ತೆ ಇದು, ಬಟ್ ಇದು ತುಂಬ ಎಫೆಕ್ಟಿವ್ ಆಗಿರೋದು. ನೀವು ಇದನ್ನು ಮಾಡಿ ನೋಡಿ, ನಿಮಗೆ ಇದರ ಎಫೆಕ್ಟ್ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಅದು ಎಲ್ ಶೇಪ್ ಆಕಾರದಲ್ಲಿ ನಾವು ಈ ರೀತಿ ನಮ್ಮ 2 ಕೈಗಳನ್ನು ಈ ರೀತಿ ಎಲ್ ಆಕಾರದಲ್ಲಿ ತೊಗೊತೀವಿ ಸೈಡ್ ವೈಸ್ ಈ ರೀತಿ. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನಮ್ಮ ಫಿಂಗರ್ಗಳು ಏನಿದೆಯಲ್ಲ, ಸೊ ನಮ್ಮ ಬೆರಳಿನ ಫಿಂಗರ್ಗಳು ಏನಿದೆಯಲ್ಲ ಜಾಯಿಂಟ್ಸ್ಗಳು, ಸೊ ಇದನ್ನು ನಾವು ಗೋಡೆಗೆ ಟಚ್ ಮಾಡ್ತೀವಿ ಈ ರೀತಿ. ಸೊ ಈ ರೀತಿ ಟಚ್ ಮಾಡೋಣ. ಓಕೆ,
ಸೊ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ 10 ಕೌಂಟ್ಸ್. 1 2 3 4 5 6 7 8 9 10. ಇನ್ಹೇಲ್ ಎಕ್ಸೇಲ್, ರಿಲ್ಯಾಕ್ಸ್. ಓಕೆ, ಸೊ ಇದೆಲ್ಲ ಶೋಲ್ಡರ್ಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ಗಳಾಗಿತ್ತು. ಒಂದು ಎಕ್ಸಸೈಸ್ ನಾನು ಈ ಒಂದು ಚಿನ್ಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ ನಾನು ನಿಮಗೆ ಹೇಳ್ತೀನಿ. ಸೊ ಇದನ್ನು ಹೇಗೆ ಮಾಡೋದು ಅಂತಂದರೆ, ಈ ರೀತಿ ನಾವು ಸ್ಟ್ರೈಟಾಗಿ ನಿಂತ್ಕೋಬೇಕಾಗುತ್ತೆ ಮೊದಲನೇದಾಗಿ. ನಂತರ ನಮ್ಮ ಚಿನ್ ಏನಿದೆಯಲ್ಲ, ಈ ರೀತಿ ನಮ್ಮ ಬೆರಳುಗಳನ್ನು ಈ ರೀತಿ ಪ್ಲೇಸ್ ಮಾಡಿ ಇದನ್ನು ಇನ್ ಆ್ಯಂಡ್ ಔಟ್. ಸೊ ಈ ರೀತಿ ನಾರ್ಮಲಾಗಿ ನಾವು ಈ ರೀತಿ ಇರ್ತೀವಲ್ಲ, ಇದನ್ನು ಇನ್ ಔಟ್, ಇನ್ ಔಟ್. ಸೊ ಬ್ರೀತ್ ಇನ್ ಬ್ರೀತ್ ಔಟ್ ಬಗ್ಗೆ ಗಮನ ಇಡಲಿ. ಓಕೆ, ಮಾಡೋಣ ಬನ್ನಿ. ಈಗ 5 ಕೌಂಟ್ಸ್. ಇನ್ಹೇಲ್, ಇನ್, ಔಟ್. 5 ಕೌಂಟ್ಸ್. 3 2 1. 5 ಸೆಕೆಂಡ್ಸ್ ಹೋಲ್ಡ್ ಮಾಡೋಣ. ರಿಲ್ಯಾಕ್ಸ್. ಸೊ ಇಲ್ಲೇನೋ ಒಂದು ಸ್ಟಿಫ್ನೆಸ್ ಏನಿರುತ್ತಲ್ಲ, ನೆಕ್ ಸ್ಟಿಫ್ನೆಸ್ ಇರುತ್ತಲ್ಲ, ಸೊ ಈ ರೀತಿ ಟಕ್ ಇನ್ ಟಕ್ ಔಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಈ ಒಂದು ಸ್ಟಿಫ್ನೆಸ್ಸಿಂದ ರಿಲೀಫ್ ಸಿಗುತ್ತೆ. ನಿಮಗೆ ಕಂಟಿನ್ಯೂಸ್ ಆಗಿ ಏನಾದರೂ ಸರ್ವೈಕಲ್ ಪೇನ್ ಅಂದರೆ ಈ ಕತ್ತಿನ ಭಾಗದಲ್ಲಿ ನೋವಿದ್ದರೆ, ಮತ್ತು ನಿಮಗೆ ಇಲ್ಲಿ ಈ ಒಂದು ಶೋಲ್ಡರಲ್ಲಿ ಫ್ರೋಝನ್ ಶೋಲ್ಡರ್ ಅಂತ ಹೇಳಿ ಕರೀತಾರೆ, ಈ ಒಂದು ಭುಜ ಭಾಗದಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಏನಾದರೂ ನೋವು ಕಾಣಿಸ್ಕೋತಾ ಇದ್ದರೆ, ನೀವು ಈ ಒಂದು ಬೆಲ್ಟ್ ಏನಿದೆಯಲ್ಲ, ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ನೀವು ಈ ಬೆಲ್ಟ್ ಇಲ್ಲದೆ ಇದ್ದವರು ಏನು ಮಾಡ್ಬೋದು, ನಿಮ್ಮ ವೇಲ್ ಏನಿರುತ್ತಲ್ಲ, ಸೊ ದುಪ್ಪಟ್ಟ ವೇಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನ ಹೇಗೆ ಯೂಸ್ ಮಾಡ್ಕೊಳೋದು ಅಂತ ಅಂದರೆ, ಈ ರೀತಿ ನಾವು ಬ್ಯಾಕ್ವರ್ಡ್ಸ್ ಇದನ್ನು ಮೊದಲೇದಾಗಿ ಈ ರೀತಿ ಬೆಲ್ಟ್ನ ಬ್ಯಾಕ್ವರ್ಡ್ಸ್ ತೊಗೋಬೇಕು. ಸೊ ಸೇಮ್ ಡಿಸ್ಟೆನ್ಸಲ್ಲಿ ಇರಬೇಕಾಗತ್ತೆ ಇದು. ಸೊ ಇದು ಈಕ್ವಲ್ ಡಿಸ್ಟೆನ್ಸಲ್ಲಿ ಇರಬೇಕಾಗತ್ತೆ ಎರಡು ಸೈಡು. ನೆಕ್ಸ್ಟ್ ನಾವು ಈ ಒಂದು ಪೊಸಿಷನಲ್ಲಿ ತೊಗೊಂಡ್ಮೇಲೆ ಬ್ಯಾಕ್ವರ್ಡ್ಸ್. ಸೊ ಈ ರೀತಿ ಬ್ಯಾಕ್ವರ್ಡ್ಸ್ ಏನಾಗುತ್ತೆ, ನಾವು ಈ ರೀತಿ ಬೆಲ್ಟ್ನ ಬ್ಯಾಕ್ವರ್ಡ್ಸ್ ನಾವು ಈ ರೀತಿ ತೊಗೋಬೇಕು. ನೆಕ್ಸ್ಟ್ ಬ್ಯಾಕ್ವರ್ಡ್ಸ್ ಹೋಗಾದ್ಮೇಲೆ ಕ್ರಾಸ್ ಮಾಡ್ಕೋಬೇಕು ಈ ರೀತಿ. ಓಕೆ, ಸೊ ಈ ರೀತಿ ಕ್ರಾಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ತೋರಿಸ್ತೀನಿ ಈ ರೀತಿ. ಸೊ ಈ ರೀತಿ ನಾವು ಕ್ರಾಸ್ ಪೊಸಿಷನಲ್ಲಿ ತೊಗೋಬೇಕಾಗತ್ತೆ ನಮ್ಮ ಬೆಲ್ಟ್ನ. ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಎಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಈ ರೀತಿ ನೀವು ಇದೇನಾಗುತ್ತೆ, ನಾನೇನು ಹೇಳಿದ್ನಲ್ಲ, ಸೊ ಶೋಲ್ಡರ್, ಸೊ ಇಲ್ಲಿ ನಮ್ಮ ಭುಜಗಳ ನೋವು ಇರುತ್ತೆ ಮತ್ತು ಕತ್ತಿನ ಭಾಗದಲ್ಲಿ ನೋವು ಇರುತ್ತಲ್ಲ, ಈ ಒಂದು ಬೆಲ್ಟ್ನ ಯೂಸ್ ಮಾಡಿಬಿಟ್ಟು ಸೊ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಎಳ್ಕೊಳ್ಳಿ. ಓಕೆ, ಸೊ ನೀವು ಲೂಸಾಗಿ ಇದನ್ನು ಹಿಂಗೆ ಮಾಡಿಕೊಂಡ್ರೆ ಏನು ಪ್ರಯೋಜನ ಆಗೋಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ನೀವು ಇದನ್ನು ಸ್ಟಿಫಾಗಿ ಸ್ವಲ್ಪ ಈ ರೀತಿ ಎಳ್ಕೊಂಬಿಟ್ಟು ನೆಕ್ಸ್ಟು ನೀವು ಈ ಒಂದು ಪೊಸಿಷನಲ್ಲಿ ಈ ರೀತಿ ನೀವು ಪ್ಲೇಸ್ ಮಾಡಿ. ಓಕೆ, ಸೊ ಈ ಒಂದು ಪೊಸಿಷನ್ ಏನಿದೆಯಲ್ಲ, ಈ ಒಂದು ಪೊಸಿಷನಲ್ಲಿ ನೀವು ಬೆಲ್ಟನ್ನು ನೀವು ಯೂಸ್ ಮಾಡ್ಬೋದು. ಸೊ ಯಾವಾಗ ಯೂಸ್ ಮಾಡ್ಬೋದು, ಸೊ ಟಿ ವಿ ನೋಡುವಾಗ ಆಗಲಿ, ನೀವೇನಾದರೂ ಲ್ಯಾಪ್ಟಾಪ್ ವರ್ಕ್ ಮಾಡುವಾಗ ಈ ಒಂದು ಬೆಲ್ಟ್ನ ಯೂಸ್ ಮಾಡಿಕೊಂಡು ನೀವು ವರ್ಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಏನು ಶೋಲ್ಡರ್ ಪೇನ್ ಇದೆಯಲ್ಲ, ಅದರಿಂದ ನಿಮಗೆ ರಿಲೀಫ್ ಸಿಗುತ್ತೆ. ಈ ಒಂದು ಬೆಲ್ಟ್ನ ಬ್ರೇಸಸ್ ಅಂತ ಹೇಳಿ ಕರೀತಾರೆ. ಇದು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇರುತ್ತೆ. ಸೊ ಈ ಬೆಲ್ಟ್ನ ನೀವು ಯೂಸ್ ಮಾಡಿಕೊಂಡು ನೀವು ಕಂಟಿನ್ಯೂಸ್ ಆಗಿ ನೀವು ವರ್ಕ್ ಮಾಡ್ಬೋದು, ಟಿ ವಿ ನೋಡ್ಬೋದು. ನಿಮಗೆ ಯಾವುದೇ ರೀತಿಯಾದಂತಹ ಶೋಲ್ಡರ್ ಪೇನ್ ನಿಮಗೆ ಫೀಲ್ ಆಗೋದಿಲ್ಲ. ಇಲ್ಲಿಗೆ ಪೋಸ್ಚರ್ ಕರೆಕ್ಷನ್ಗೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಮ ಪೋಸ್ಚರ್ ಕರೆಕ್ಟ್ ಇತ್ತಾ ಅಥವಾ ಇಲ್ಲ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಎಕ್ಸಸೈಸ್ಗಳನ್ನು ಟ್ರೈ ಮಾಡಿ. ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.